ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಪ್ರಕರಣ ತಡರಾತ್ರಿ ಸ್ಥಳ ಮಹಜರನ್ನ ನಡೆಸಿದ ಎಸ್ಐಟಿ. ಫೋರೆನ್ಸಿಕ್ಸ್ ಟೀಮ್ ಯಶವಂತಪುರ ಬಳಿಯ ಜೆಪಿ ಪಾರ್ಕ್ ಎದುರುಗಡೆಯ ಗೋದಾಮಿನ 2ನೇ ಫ್ಲೋರ್ನಲ್ಲಿ ಅತ್ಯಾಚಾರ ಅಂತ ಸಂತ್ರಸ್ತೆ ದೂರನ್ನು ಕೊಟ್ಟಿದ್ರು. ಅವರು ದೂರನ್ನು ನೀಡುವಂತ ಸಂದರ್ಭದಲ್ಲಿ ಅನೇಕ ಸ್ಥಳಗಳ ಬಗ್ಗೆ ಉಲ್ಲೇಖಿಸಿದ್ರು. ಇಲ್ಲಿ ಅತ್ಯಾಚಾರ ಮಾಡಿದ್ರು, ಇಲ್ಲಿ ನನ್ನ ಕರ್ಕೊಂಡು ಹೋಗಿ ಲೈಂಗಿಕವಾಗಿ ನನ್ನನ್ನು ಬಳಸ್ಕೊಂಡಿದ್ರು, ಈ ಥರದೊಂದಷ್ಟು ಪ್ಲೇಸಸ್ಗಳನ್ನು ಹೇಳಿದ್ರು. ಸ್ಥಳ ಮಹಜರನ್ನ ಮಾಡಲಾಗಿದೆ. ಈ ಪ್ಲೇಸಸ್ಗಳಿಗೆ ಕರ್ಕೊಂಡು ಬಂದು ಸ್ಥಳ ಮಹಜರನ್ನ ನಡೆಸಿದ್ದಾರೆ. ಮುನಿರತ್ನನನ್ನ ಕರೆದುಕೊಂಡು ಬಂದು ಸ್ಥಳ ಮಹಜರನ್ನ ಮಾಡಿ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ. ಚಿತ್ರೀಕರಣ ಮಾಡಿಕೊಂಡ ತಂಡ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆದಿರುವ ಎಸ್ಐಟಿ. ಇವರೆಲ್ಲ ಶೂಟ್ ಮಾಡಿದ್ರು, ಕ್ಯಾಮ್ರಾ ಫಿಕ್ಸ್ ಮಾಡಿದ್ರು, ಒಂದಷ್ಟು ಜನರ ಹೆಸರನ್ನು ಕೂಡ ಉಲ್ಲೇಖ ಮಾಡಲಾಗಿತ್ತು. ತನಿಖೆಯ ಸಂದರ್ಭದಲ್ಲಿ ಇನ್ನೊಂದಷ್ಟು ಮಂದಿಯ ಹೆಸರು ಕೂಡ ಬಂದಿದೆ. ಸೊ ಹಾಗಾಗಿ ಅವರುಗಳನ್ನು ಕೂಡ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆದಿದ್ದಾರೆ ಎಸ್ಐಟಿ. ಸಂತ್ರಸ್ತೆಯನ್ನ ಕರೆದೊಯ್ದು ಗೋದಾಮಿನಲ್ಲಿ ಸ್ಥಳ ಮಹಜರನ್ನ ಮಾಡಿದ್ದಾರೆ. ಪೊಲೀಸರು ಕೂಡ ಸ್ಥಳ ಮಹಜರನ್ನ ಮಾಡಿದ್ರು. ನೆಲಮಂಗಲ ಸೇರಿದಂತೆ ಬೇರೆ ಬೇರೆ ಗೋದಾಮು ಮತ್ತು ಬೇರೆ ಬೇರೆ ಭಾಗಗಳಲ್ಲಿ ಸ್ಥಳ ಮಹಜರು ಮಾಡಿದ್ರು. ಈ ತನಿಖೆ ಎಸ್ಐಟಿಗೂ ಹಸ್ತಾಂತರ ಆಗಿದೆ. ಸೊ ಎಸ್ಐಟಿ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿದ್ದಾರೆ. ಆ ಮಹಿಳೆ ಎಲ್ಲೆಲ್ಲಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ, ಲೈಂಗಿಕವಾಗಿ ನನ್ನನ್ನು ಬಳಸ್ಕೊಂಡಿದ್ದಾರೆ ಅಂತ ದೂರನ್ನು ಕೊಟ್ಟಿದ್ರು, ದೂರಿನಲ್ಲಿ ಉಲ್ಲೇಖಿಸಿದ್ರು, ಅಲ್ಲಿಗೆ ಕರೆದುಕೊಂಡು ಹೋಗಿ ಸ್ಥಳ ಮಹಜರನ್ನ ಮಾಡಿ ಹೇಳಿಕೆನ ಪಡ್ಕೊಂಡಿದ್ದಾರೆ. ಮುನಿರತ್ನವರು ಈ ಸಂದರ್ಭದಲ್ಲಿ ನನಗೇನು ಗೊತ್ತಿಲ್ಲ, ನನಗೂ ಇದಕ್ಕೂ ಸಂಬಂಧ ಇಲ್ಲ, ಇದೆಲ್ಲ ರಾಜಕೀಯ ಷಡ್ಯಂತ್ರ, ನಾನು ಯಾರನ್ನೂ ಟ್ರ್ಯಾಪ್ ಮಾಡಿಲ್ಲ, ನಾನು ಯಾಕೆ ಟ್ರ್ಯಾಪ್ ಮಾಡಬೇಕು, ನನ್ನ ಹತ್ರ ಕೋಟಿ ಹಣ ಇದೆ, ಈ ಥರದ್ದೆಲ್ಲ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಆದರೆ ಸಂತ್ರಸ್ತ ಮಹಿಳೆ ನನ್ನನ್ನು ಬಳಸಿಕೊಂಡಿದ್ರು, ನನ್ನಿಂದ ಬೇರೆಯವರಿಗೂ ಕೆಡ್ಡ ತೋಡಿದ್ರು, ಬೇರೆ ಥರದ ಟ್ರ್ಯಾಪ್ಗಳನ್ನು ಮಾಡ್ತಾ ಇದ್ರು, ಇವ್ರದ್ದೊಂದು ಟೀಮೇ ಇತ್ತು, ಅನೇಕ ಹೆಸರುಗಳನ್ನು ಉಲ್ಲೇಖಿಸಿದ್ರು. ಆ ರೆಸಾರ್ಟ್ಗೆ ಹೋಗಿದ್ವಿ, ಈ ರೆಸಾರ್ಟ್ಗೆ ಹೋಗಿದ್ವಿ, ಆ ರೆಸಾರ್ಟ್ಗಳಲ್ಲಿ ನನ್ನ ಮೇಲೆ ಲೈಂಗಿಕವಾಗಿ ದೌರ್ಜನ್ಯ ಆಗಿದೆ, ಈ ರೀತಿಯಾಗಿ ಕನಕಪುರ ಸೇರಿದಂತೆ ಬೆಂಗಳೂರಿನ ಸುತ್ತಮುತ್ತ ಇರುವಂಥ ಕೆಲವೊಂದಷ್ಟು ರೆಸಾರ್ಟ್ಗಳ ಹೆಸರನ್ನ ಉಲ್ಲೇಖಿಸಿದ್ರು. ಈ ರೆಸಾರ್ಟ್ ಅಂತ. ಸೊ ಆ ರೆಸಾರ್ಟ್ಗಳಿಗೂ ಕೂಡ ಹೋಗಿ ಸ್ಥಳ ಮಹಜರ ಆಗಿದೆ. ಜೊತೆಗೆ ಗೋದಾಮ್ 1 ಮತ್ತು 2 ಗೋದಾಮಿನ ಮೇಲೆ ನಿನ್ನೆ ಸ್ಥಳ ಮಹಜರನ್ನ ಮಾಡಿರುವಂಥದ್ದು ಕರ್ಕೊಂಡು ಹೋಗಿ ಮುನಿರತ್ನ ಅವರ ಸ್ಟೇಟ್ಮೆಂಟನ್ನು ಕೂಡ ಅಲ್ಲಿ ಪಡ್ಕೊಂಡಿದ್ದಾರೆ. ಸೊ ಈ ತನಿಖೆಯಲ್ಲಿ ಇನ್ನೂ ಏನೆಲ್ಲ ಸತ್ಯಾನುಸತ್ಯತೆ ಹೊರಗೆ ಬರುತ್ತೆ, ಇನ್ನು ಯಾರ್ದೆಲ್ಲ ಹೆಸರುಗಳು ಹೊರಗೆ ಬರುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸದ್ಯಕ್ಕೆ ಒಂದು ಟೀಮ್ ಅಂತ ಏನಿತ್ತು, ಆ ಟೀಮನ್ನು ಕೂಡ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆಯಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸೊ ಆ ಟೀಮ್ ಎಷ್ಟು ದಿನದಿಂದ ಮುನಿರತ್ನ ಅವರಿಗೆ ಪರಿಚಯ ಇತ್ತು, ಎಷ್ಟು ದಿನದಿಂದ ಮುನಿರತ್ನ ಅವರಿಗೋಸ್ಕರ ಕೆಲಸ ಮಾಡ್ತಾ ಇದ್ರು, ಅವರೆಲ್ಲ ಯಾರು, ಅವ್ರ ಹಿನ್ನೆಲೆ ಏನು ಕೆಲಸಗಳನ್ನು ಮಾಡಿದ್ದಾರೆ, ಎಲ್ಲಿ ರೆಕಾರ್ಡ್ ಮಾಡಿದ್ದಾರೆ, ಯಾರ್ಯಾರಿಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ, ಇದೆಲ್ಲವೂ ಕೂಡ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಲಿದೆ. ಈಗಾಗಲೇ ಎಸ್ಐಟಿ ಅಲರ್ಟ್ ಆಗಿದ್ದು ಸಾಕಷ್ಟು ತನಿಖೆಯನ್ನು ನಡೆಸ್ತಾ ಇದೆ. ಸಂತ್ರಸ್ತೆಯ ದೂರುಗಳ ಏನಿತ್ತು, ಆ ದೂರಿನ ಅನ್ವಯವಾಗಿ ಸ್ಥಳ ಮಹಜರು ಸೇರಿದಂತೆ ಅನೇಕ ರೀತಿಯಾದಂಥ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಸೊ ಇದರಿಂದ ಮುನಿರತ್ನಗೆ ಸದ್ಯ ಸಂಕಷ್ಟದ ಕಾಲ. ಮುನಿರತ್ನ ಅವರು ಭಾವಿಸಿರಲಿಲ್ಲ ಈ ಥರದೊಂದು ಪರಿಸ್ಥಿತಿ ಬರುತ್ತೆ ಅಂತ. ಆದರೆ ಈಗ ನೋಡಿದ್ರೆ ಮುನಿರತ್ನ ಅವರು ಸಾಕಷ್ಟು ತನಿಖೆಯನ್ನು ಎದುರಿಸಬೇಕಾದಂಥ ಅನಿವಾರ್ಯತೆ ಇದೆ. ಜೊತೆಗೆ ಮುನಿರತ್ನ ಅವ್ರ ಜೊತೆಗಿದ್ದಂಥ ಒಂದು ಟೀಮ್ ಅಂತ ಏನು ಆ ಸಂತ್ರಸ್ತೆ ಮಹಿಳೆ ಹೇಳ್ತಾ ಇದ್ದಾರೋ, ಇವ್ರ ಜೊತೆಗೆ ಒಂದು ಟೀಮ್ ಇರ್ತಿತ್ತು, ಇವರ ಬಾಡಿಗಾರ್ಡು, ಇವರ PA ಸೇರಿದಂತೆ ಇನ್ನೂ ಅನೇಕರ ಹೆಸರನ್ನು ಅವರು ಉಲ್ಲೇಖಿಸಿದ್ದಾರೆ. ಅವರನ್ನು ಕೂಡ ತನಿಖೆಗೆ ಒಳಪಡಿಸ್ತಾ ಇದ್ದಾರೆ. ಮುನಿರತ್ನ ಅವ್ರು ನಿಮಗೇನು ಹೇಳ್ತಾ ಇದ್ರು, ನೀವೆಲ್ಲಿ ಹೋಗ್ತಾ ಇದ್ರಿ, ವಿಡಿಯೋ ರೆಕಾರ್ಡ್ ಮಾಡಿದ್ದು ಹೌದಾ, ಎಲ್ಲೆಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡ್ತಾ ಇದ್ರಿ, ಆ ನಂತರ ಅದನ್ನು ಏನು ಮಾಡ್ತಾ ಇದ್ರಿ, ಅದನ್ನು ಯಾರಿಗೆ ಕೊಡ್ತಾ ಇದ್ರಿ, ನಿಮಗೆ ಮುನಿರತ್ನ ಅವರೇ ನೇರವಾಗಿ ಹೇಳ್ತಾ ಇದ್ರು ರೆಕಾರ್ಡ್ ಮಾಡಿ ಅಂತ. ಸೊ ಈ ಥರದ ಸಾಕಷ್ಟು ತನಿಖೆ ಸಂದರ್ಭದಲ್ಲಿ ಬಂದೇ ಬರುತ್ತೆ. ಆ ಎಲ್ಲ ವಿಚಾರವನ್ನು ಈಗ ತನಿಖೆಯ ಸಂದರ್ಭದಲ್ಲಿ ಪಡ್ಕೊಳ್ತಾ ಇದ್ದಾರೆ. ಫೊರೆನ್ಸಿಕ್ ಟೀಮ್ ಜೊತೆಗೆ ಹೋಗಿ ಸ್ಥಳ ಮಹಜರನ್ನ ಮಾಡಿರೋದು. ಅಲ್ಲಿ ಸಾಕ್ಷಿಗಳು ಅಂತ ಏನೇನು ಸಿಕ್ಕಿರುತ್ತೆ, ಆ ಸಾಕ್ಷಿಗಳನ್ನು ಕೂಡ ವಶಕ್ಕೆ ಪಡ್ಕೊಂಡಿರ್ತಾರೆ. ಸೊ ಹಾಗಾಗಿ ಇದೀಗ SIT ಕೈಯಲ್ಲಿ ತನಿಖೆ ನಡೀತಿರುವಂಥ ಹಿನ್ನೆಲೆಯಲ್ಲಿ ಮುನಿರತ್ನಗೆ ಒಂದಾದ್ಮೇಲೆ ಒಂದು ಸಂಕಷ್ಟ ಎದುರಾಗ್ತಾ ಇದೆ.